ಮತ್ತೊಂದು ಕಡೆ ಕಿಶನ್, ಈಗ ಮೊನ್ನೆ ಎಲ್ಲ ನೀವು ಮಾತನಾಡಿಸುವಂಥ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷರು, ಸದಸ್ಯರು ಅವ್ರನ್ನೆಲ್ಲರನ್ನೂ ಕೂಡ ಮಾತನಾಡ್ತೀನಿ ಕಿಶನ್. ನಮ್ಮ ಜೊತೆ ಈಗ ದಿನೇಶ್ ರಾವ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಅಲ್ಲಿ ಅನಾಮಿಕ ವ್ಯಕ್ತಿಯನ್ನ ಕರ್ಕೊಂಡೋಗಿ ಎಲ್ಲೆಲ್ಲಿ ಶವಗಳನ್ನ ಹೂತಿಡ್ಲಾಗಿತ್ತು ಅದೆಲ್ಲವನ್ನು ಕೂಡ ತೋರಿಸುವಂತ ಪ್ರಕ್ರಿಯೆ, ಸ್ಥಳ ಮಹಜರು ಪ್ರಕ್ರಿಯೆ ಮಾಡ್ಲಾಗ್ತದೆ. ಇದ್ರ ಬಗ್ಗೆ ಎಲ್ಲ ನೋಡ್ತಾ ಹೋದಾದ್ರೆ ಸರ್, ಯಾವ ರೀತಿಯ ಇನ್ವೆಸ್ಟಿಗೇಷನ್ ಆಗುತ್ತೆ, ಏನು ಯಾವ ರೀತಿಯ ಮಾಡಬೇಕು ಅನ್ನೋದ್ರ ಬಗ್ಗೆ? ಅಲ್ಲ ನೋಡಿ, ಒಂದು ಈಗ ಯಾವ ಜಾಗದಲ್ಲಿ ಅವ್ರು ಊತಿಟ್ಟಿದ್ದಾರೆ ಅಂತ ತೋರಿಸ್ತಿದ್ದಾರೆ. ಸೊ ಆ ಜಾಗದನ್ನ ದ ಪೊಲೀಸ್ ವಿಲ್ ಮಾರ್ಕ್. ಸೊ ಅದನ್ನ ಎಕ್ಸುಮೇಷನ್ ಇವತ್ತೇ ಮಾಡ್ಲಿಕ್ಕೆ ಏನಾದ್ರೂ ಅನುಮತಿ ಕೊಟ್ರೆ, ಅನುಮತಿ ಕೊಡ್ಬೇಕಾಗಿರೋರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ತಹಸೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, ಈ ತರ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ದೇ ವಿಲ್ ಆರ್ಡರ್ ಫಾರ್ ದ ಎಕ್ಸುಮೇಷನ್. ಸೊ ಆ ಆರ್ಡರ್ ಬಂದಿದ ತಕ್ಷಣ ಪೊಲೀಸ್ ಅವರು ಇದನ್ನ ಫೆಸಿಲಿಟೇಟ್ ಮಾಡ್ತಾರೆ. ಓಕೆ. ಸೊ ಅವಾಗ ಇನ್ ದ ಪ್ರೆಸೆನ್ಸ್ ಆಫ್ ಡಾಕ್ಟರ್, ಫೋರೆನ್ಸಿಕ್ ಟೀಮು, ಅವರ ಸಮ್ಮುಖದಲ್ಲಿ ಫೋಟೋಗ್ರಾಫರ್ಸ್ ಇವರೆಲ್ಲ ಸೇರ್ಬಿಟ್ಟು ದೆನ್ ದ ಎಕ್ಸುಮೇಷನ್ ಪ್ರೊಸೆಸ್ ವಿಲ್ ಸ್ಟಾರ್ಟ್. ಸೊ ಇವತ್ತು ಏನಾದ್ರೂ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇಂದ ಆರ್ಡರ್ ಆಗಿದ್ರೆ ಇವತ್ತೇ ಸ್ಟಾರ್ಟ್ ಮಾಡ್ತಾರೆ. ಹೌದು ಸರ್. ಈಗ ಅದು ಫುಲ್ ಸೆಕ್ಯೂರ್ ಮಾಡಿ ಆಮೇಲೆ ಪರ್ಮಿಷನ್ ತಗೊಳ್ಳೇಬೇಕು ಅದನ್ನು ಊತಿಟ್ಟಿದ್ದಂತ ಶವಗಳನ್ನ ತೆಗಿಲಿಕ್ಕೆ. ಹಾಗಾದ್ರೆ ಈಗಲೇ ಎಲ್ಲವೂ ಕೂಡ ಆಗೋದಿಲ್ಲ. ಹಾಗಾದ್ರೆ ಪೊಲೀಸ್ ಅವರು ಕೊಡ್ಲಿಕ್ಕೆ ಬರೋದಿಲ್ಲ, SIT ಕೊಡ್ಲಿಕ್ಕೆ ಬರೋದಿಲ್ಲ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟೇ ಕೊಡ್ಬೇಕಾಗ್ತದೆ. ಬಟ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಆದ್ಮೇಲೆ ದೆನ್ ಅವ್ರ ಪ್ರೆಸೆನ್ಸ್ ಅಲ್ಲಿ ಅವರು ಇರ್ತಾರೆ, ತಹಸೀಲ್ದಾರು ಇಲ್ಲ ಅಸಿಸ್ಟೆಂಟ್ ಕಮಿಷನರ್ ಅಲ್ಲೇ ಇರ್ತಾರೆ. ಸೊ ಅವರ ಸಮ್ಮುಖದಲ್ಲಿ, ಪೊಲೀಸ್ ಅವರ ಸಮ್ಮುಖದಲ್ಲಿ ಈ ಪ್ರಕ್ರಿಯೆ ಡಾಕ್ಟರ್ ಮತ್ತೆ ಟೀಮು ಈ ಪ್ರಕ್ರಿಯೆ ಸ್ಟಾರ್ಟ್ ಮಾಡುತ್ತೆ. ಹೌದು ಸರ್. ಮತ್ತೊಂದು, ಆ ಶವಗಳು ಸಿಕ್ಕಂತ ಸಂದರ್ಭ ಅಂದ್ರೆ ಈಗ ಆಲ್ರೆಡಿ ಅಸ್ಥಿ ಪಂಜರ ಆಗಿರ್ತಾವೆ ಅವೆಲ್ಲ, ಎಷ್ಟು ಏಜು ಮತ್ತೆ ಅದು ಲೇಡಿನ ಅಥವಾ ಜೆಂಟ್ಸ ಅನ್ನುವಂಥದ್ರ ಬಗ್ಗೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಯಾವ ರೀತಿಯ ಫೈಂಡ್ ಔಟ್ ಮಾಡ್ಲಾಗತ್ತೆ? ಅದು ಅಷ್ಟು ದೊಡ್ಡ ಪ್ರಕ್ರಿಯೆ ಏನಲ್ಲ. ಬಟ್ ಇಟ್ ಕ್ಯಾನ್ ಬಿ ಈಸಿಲಿ ಮೇಡ್ ಔಟ್. ಒನ್ಸ್ ದ ಬೋನ್ಸ್ ಎಲ್ಲ ಆಚೆ ತೆಗೆದ ನಂತರ ಆ ಬೋನಿ ಮಾರ್ಕಿಂಗ್ಸ್ ಮತ್ತೆ ಬೋನಿ ಫೀಚರ್ಸ್ ಅಂತೀವಿ ನಾವು, ಅದರ ಆಧಾರದ ಮೇಲೆ ಇದು ಗಂಡುದೋ ಹೆಣ್ಣುದೋ, ಇದು ವಯಸ್ಸು ಎಷ್ಟಿರ್ಬಹುದು, ಮತ್ತೆ ಇದರ ಹೈಟ್ ಎಷ್ಟಿರ್ಬಹುದು, ಇದನ್ನೆಲ್ಲ ಹೇಳಲಿಕ್ಕೆ ಬರ್ತದೆ. ಮತ್ತೊಂದ್ ಕಡೆ ಈ ಒಂದು 10 ವರ್ಷದ ಮೇಲೆ ಆಗಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಅದೆಲ್ಲ 20 ವರ್ಷದೊಳಗೆ ಏನೇನೋ ಆಗ್ಬಿಟ್ಟಿದೆ, 2014ವರೆಗೂ, ಅದಾದಮೇಲೆ ನಾನು ನಾಪತ್ತೆ ಆಗಿದ್ದೆ ಅಂತ ಹೇಳಿದ್ದ. ಸೊ ಹೀಗಾಗಿ 20 ವರ್ಷದ ಒಳಗಡೆ ಏನೇನಾಗಿದೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಆತ ತೋರಿಸ್ತಾ ಇರುವಂಥ ಆ ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರಗಳು, ಅಂದರೆ ಸಾವನ್ನಪ್ಪದಂಥವರ ಅಸ್ಥಿಪಂಜರ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ತದನಂತರ ಒಂದು ಬಾಡಿ ಸಿಕ್ಕಂತ ನಂತರ ಏನು ಪ್ರೋಸೆಸ್ಗಳಿರುತ್ತೆ ಸರ್, ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ? ಅಲ್ಲ, ಒಂದು ನಾನು ಮೊದಲೇ ಹೇಳಿದಾಗೆ ಬಾಡಿಲಿ ಸಿಗೋ ಚಾನ್ಸಸ್ ಇರೋದಿಲ್ಲ, ಬರೀ ಮೂಳೆಗಳು ಸಿಗುತ್ತೆ. ಮೂಳೆಗಳನ್ನ ಒಂದ್ಸಲಿ ಮೂಳೆಗಳನ್ನೆಲ್ಲ ಮೇಲ್ ತೆಗೆದ ನಂತರ ನಾವು ಫಸ್ಟ್ ಕನ್ಫರ್ಮ್ ಮಾಡ್ತೀವಿ ಎಲ್ಲ ಮೂಳೆಗಳನ್ನ ತೆಗ್ದಿದೀವಿ ಅಂತ. ಅಂದ್ರೆ ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಮೂಳೆಗಳು ಎಲ್ಲ ನಾವು ತೆಗ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡ್ತೇವೆ. ಇಲ್ಲಾಂದ್ರೆ ಪುನಃ ಜಾಗದಲ್ಲಿ ಅದರ ಬಗ್ಗೆ ಶೋಧನೆ ಮಾಡಿ ಅದನ್ನೆಲ್ಲ ತೆಗೆದು ಒಂದು ವೈಟ್ ಶೀಟು ಇಲ್ಲ ಪ್ಲಾಸ್ಟಿಕ್ ಶೀಟು ಅದರ ಮೇಲೆ ಇಟ್ಬಿಟ್ಟು ಮಾನವನ ಆಕಾರದಲ್ಲಿ, ಅಂದ್ರೆ ಅನಾಟಮಿಕಲ್ ಪೊಸಿಷನ್ ಅಂತೀವಿ, ಆ ಪೊಸಿಷನ್ ಅಲ್ಲಿ ಎಲ್ಲ ಬೋನ್ ಅಲೈನ್ಮೆಂಟ್ ನಾವು ಇಟ್ಬಿಟ್ಟು ಯಾವ್ದು ಮಿಸ್ಸಿಂಗ್ ಆಗಿದೆ ಮತ್ತೆ ಯಾವ ಬೋನ್ಸ್ ಇದೆ, ಆ ಯಾವ ಬೋನ್ಸ್ ಅಲ್ಲಿ ಯಾವ ಏನಾದ್ರೂ ಏಟು ತಗ್ಗಿದ್ಯಾ, ಏಟು ತಗ್ಗಿದ್ರೆ ಡೆಫಿನೆಟ್ಲಿ ಅದು ಸಾವು ಆಗ್ಲಿಕ್ಕೆ ಕಾರಣ ಅಂತ ನಾವು ಒಂದು ರುಜುವಾತ್ ಮಾಡ್ತೇವೆ. ಆಮೇಲೆ ಎರಡನೇದು, ಇದ್ರ ಗಂಡು ಹೆಣ್ಣು, ಇದರ ವಯಸ್ಸು ಎಷ್ಟು, ಇದರ ಹೈಟ್ ಎಷ್ಟು, ಇದನ್ನೆಲ್ಲ ನಾವು ಬೋನಿ ಫೀಚರ್ಸ್ ಮತ್ತೆ ಮಾರ್ಕಿಂಗ್ಸ್ ಆಧಾರದ ಮೇಲೆ ನಾವು ಹೇಳ್ತೇವೆ. ಹೌದು. ಮೆಟಲ್ ಅಕಸ್ಮಾತ್ ಸಿಗುವಂತ ಚಾನ್ಸಸ್ ಇರುತ್ತಾ ಸರ್, ಅಥವಾ ಅದು ಒಂದು 10-15 ವರ್ಷ ಎಲ್ಲ ಆಗಿರುವಂತ ಕಾರಣಕ್ಕೋಸ್ಕರ ಏನಾದ್ರು ಆಗಿರುತ್ತೆ? ಹೌದು, ಮೆಟಾಲಿಕ್ ಆಬ್ಜೆಕ್ಟ್ಸ್ ಅಂತ ಇರ್ತಾವಲ್ಲ, ಎಸ್ಪೆಷಲಿ ವಾಚ್ ಇಲ್ಲ ಕಾಲ್ ಚೈನು, ಕೈ ಚೈನು, ಗುದ್ದೆ ಚೈನು ಮತ್ತೆ ಸೊಂಟದ ಚೈನ್ಗಳು ಏನಾದ್ರು ಮೆಟಾಲಿಕ್ ಆಬ್ಜೆಕ್ಟ್ಸ್ ಇದ್ರೆ ಸ್ವಲ್ಪ ಡಿಸ್ಕಲರೇಷನ್ ರಸ್ಟಿಂಗ್ ಆಗಿದ್ರು ಸಹ, ಬಟ್ ವಿ ಕ್ಯಾನ್ ಫೈಂಡ್ ಔಟ್ ಇವನ್ ಅಟ್ ದಿಸ್ ಸ್ಟೇಜ್. ಹೌದು. ಒಂದು, ಈಗ ಇಂಥ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು 5ರಿಂದ 10 ಅಸ್ಥಿ ಪಂಜರಗಳು ಸಿಕ್ಕರೂ ಕೂಡ ಅದೇ ಒಂದು ದೊಡ್ಡ ಸವಾಲಂತ ಕಾಣಿಸುತ್ತೆ ಇನ್ವೆಸ್ಟಿಗೇಷನ್ಗೆ, ಚೈನ್ ಲಿಂಕ್ ಓಪನ್ ಮಾಡಲಿಕ್ಕೆ. ಅಲ್ಲ, ಬಟ್ ಅದು ಡಿಪೆಂಡ್ಸ್. ಅವ್ರು ಹೇಳ್ತಾರ ಸತ್ಯನೋ ಸುಳ್ಳು ಅನ್ನೋದು ಅದ್ರ ಆಧಾರದ ಮೇಲೆ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ವಾಟ್ ಈಸ್ ಟೆಲಿಂಗ್ ಇಸ್ ರೈಟ್ ಆರ್ ರಾಂಗ್ ಅಂತ. ಬಟ್
ಸಿಗದೇ ಇರ್ಲಿಕ್ಕೆ ಕಾರಣ ಇಲ್ಲ, ಸಿಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಆತ ಪರ್ಟಿಕ್ಯುಲರ್ಲಿ ಬಂದು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾನೆ ಯಾವ ಪ್ಲೇಸು ಏನು ಎತ್ತ ಅಂತ. ಅಲ್ಲ, ಯಾವುದು ಅಂತ ಅಸ್ಥಿ ಪಂಜರ ಸಿಕ್ಬಹುದು, ಬಟ್ ಅಸ್ಥಿ ಪಂಜರ ಸಿಕ್ಕದ ಮೇಲೆ ಇದು ತನಿಖೆಗೆ ಎಷ್ಟು ಸಹಾಯ ಆಗತ್ತೆ ಅನ್ನೋದು ಅದು ಒಂದು ಯಕ್ಷ ಪ್ರಶ್ನೆ. ಅದು ಈಗಲೂ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದ್ರೆ ಯಾವ ಚಾಲೆಂಜಸ್ ಅಂತ ನೀವ್ ಹೇಳ್ತಾ ಇರೋದು ನಿಮ್ ಪ್ರಕಾರ? ಅಲ್ಲ, ಒಂದು ಅಸ್ಥಿ ಪಂಜರ ಸಿಕ್ಕಿದ ತಕ್ಷಣ ತನಿಖೆಗೆ ಎಷ್ಟು ಸಹಾಯ ಆಗತ್ತೆ ಅಂದ್ರೆ, ವಸ್ತು ಇದು ಐಡೆಂಟಿಫೈ ಮಾಡೋದು ಒಂದು ದೊಡ್ಡ ಚಾಲೆಂಜು. ಎರಡನೇದು ಹೇಗೆ ಸತ್ತಿದ್ದಾನೆ ಅಂತ ಪ್ರೂವ್ ಮಾಡೋದು ಎರಡನೇ ಚಾಲೆಂಜ್. ಆಮೇಲೆ ಮೂರನೇದು, ಬಟ್ ಇವ್ರು ಹೇಳ್ತಿರ್ಬೇಕಂತ ಆಪಾದನೆಗಳು ಏನಿದೆ, ಅಲಿಗೇಷನ್ಸ್, ಅದನ್ನ ಕೋರಿಲೇಟ್ ಮಾಡೋದು ಇಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಫಾರ್ ದ ಇನ್ವೆಸ್ಟಿಗೇಟಿಂಗ್. ಹೌದು ಎಕ್ಸಾಕ್ಟ್ಲಿ ಸರ್, ನೀವು ಹೇಳ್ದಂತೆ ಓಕೆ, ಈಗ ಅಲ್ಲಿ ಅಸ್ಥಿ ಪಂಜರಗಳು ಸಿಗಬಹುದು, ಬಟ್ ಅದನ್ನ ರೇಪ್ ಮಾಡಿಬಿಟ್ಟೆ ಅವರು ಮರ್ಡರ್ ಮಾಡಿಬಿಟ್ಟು ಊತಾಕಕ್ಕೆ ಹೇಳಿದ್ದ ಏನು ಎತ್ತ. ಈಗ ಆತ ಹೇಳ್ತಾ ಇದ್ದಾನೆ ಅಲ್ಲಿ ರೇಪ್ ಅಂಡ್ ಮರ್ಡ್ರು ಅಥವಾ ಒಳ ಉಡುಪುಗಳೆಲ್ಲ ಇರಲಿಲ್ಲ ಅದು ಇದು ಅಂತೆಲ್ಲ ಏನೇ ಹೇಳಿದ್ರು ಅದನ್ನು ಪ್ರೂವ್ ಮಾಡೋದಾದ್ರೂ ಹೇಗೆ? ಈತನ ಒಂದು ಸ್ಟೇಟ್ಮೆಂಟೇ ಸಾಕ ಹಾಗಾದ್ರೆ? ಅದೊಂದೇ ಮೇನ್ ಎವಿಡೆನ್ಸ್ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗುತ್ತಾ? ಅಲ್ಲ ನೋಡಿ, ಈಗ ನಮ್ಮಂತ ವ್ಯಕ್ತಿಗಳು ರೇಪ್ ಆಗಿದ್ದಾರೆ ಅಂದ್ರೆ ನೀವು ಸೀರಿಯಸ್ ಆಗಿ ತಗೊಳ್ಬೇಕು, ಕೋರ್ಟು ಸೀರಿಯಸ್ ಆಗಿ ತಗೊಳುತ್ತೆ. ಬಟ್ ಈ ತರ ವ್ಯಕ್ತಿಗಳು ರೇಪ್ ಆಗಿದೆ ಅಂದ್ರೆ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಬಿಲೀವ್. ಯಾಕಂದ್ರೆ ಈಸ್ ನಾಟ್ ಎ ಸೈಂಟಿಫಿಕ್ ಆರ್ ಟ್ರೈನ್ಡ್ ಪರ್ಸನ್. ಇವು ಒಬ್ಬ ಏನು ಶವ ಊತಾಕ್ತಕ್ಕಂತ ವ್ಯಕ್ತಿ, ಇವನಿಗೆ ಯಾವ ಟ್ರೈನಿಂಗ್ ಇರೋದಿಲ್ಲ, ಯಾವ ಎಜುಕೇಶನ್ ಇರೋದಿಲ್ಲ ಈ ಫೀಲ್ಡ್ ಅಲ್ಲಿ. ಹೌದು, ಅವನು ಫಸ್ಟ್ ಅದ್ಬಿಟ್ಟು ಊತಾಗ ಈಸ್ ಎ ನಾರ್ಮಲ್ ಕಾಮನ್ ಮ್ಯಾನ್ ಅಷ್ಟೇ. ಬಟ್ ಅವರು ಅಲ್ಲ, ಈವನ್ ಪೊಲೀಸ್ ಅವರೇ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ರು. ಎಲ್ಲ ಅವರೇ ಮಾಡಂಗಿದ್ರೆ ನಮ್ಮ ಹತ್ರ ಯಾಕೆ ಬರ್ತಾರೆ ಅಲ್ಲದೆ? ಸೊ ದಿಸ್ ಇಸ್ ಅವ್ರ ಇಂಟರ್ಪ್ರಿಟೇಷನ್ ಇಸ್ ಎ ಸಸ್ಪಿಷನ್ ಅಷ್ಟೇ ಹೊರತು ಅವ್ರ ಆಧಾರದ ಮೇಲೆ ಐ ಡೋಂಟ್ ಥಿಂಕ್ ಎನಿಬಡಿ ಕ್ಯಾನ್ ಟೇಕ್ ಸೀರಿಯಸ್ಲಿ. ಇಂಥ ಸ್ಟೇಟ್ಮೆಂಟ್ಸ್ ನಾವು ಎಂದೂ ತಗೊಳ್ಳೋದಿಲ್ಲ. ನಾವು ಸುಮಾರು ಸಲ ನಾವೇ ನೋಡ್ತೀವಿ, ನಮ್ಮ ಮಾರ್ಚರಿ ಅಟೆಂಡರ್ಗಳು ನೋಡಿದ ತಕ್ಷಣ ಸರ್ ಇದು ಏನೋ ಆಗಿದೆ ಅಂತ ಹೇಳ್ತಾರೆ, ಬಟ್ ವಿಲ್ ಆಸ್ಕ್ ದೆಮ್ ನಾಟ್ ಟು ಕಾಮೆಂಟ್ ಬಿಕಾಸ್ ಅವ್ರಿಗೂ ಅವ್ರ ಇಂಟರ್ಪ್ರಿಟೇಷನ್ ಎಲ್ಲ ಕಾಮನ್ ಇಂಟರ್ಪ್ರಿಟೇಷನ್ ಇರುತ್ತೆ, ಸೈಂಟಿಫಿಕ್ ಇಂಟರ್ಪ್ರಿಟೇಷನ್ ಇರೋದಿಲ್ಲ. ಅದನ್ನ ಬಿಲೀವ್ ಮಾಡೋದು ತುಂಬಾ ದೊಡ್ಡ ತಪ್ಪು. ಹಾಗಾದ್ರೆ ಬಿಗ್ ಚಾಲೆಂಜಸ್ ಇದೆ ಈಗ ಅಸ್ಥಿ ಪಂಜರ ಸಿಕ್ಕರೂ ಕೂಡ. ಹೌದು, ದಿಸ್ ಇಸ್ ಎ ಸಿಂಪಲ್ ಪ್ರೋಸೆಸ್ ಆಫ್ ಎಕ್ಸುಮೇಷನ್, ಬಟ್ ಅದ ನಂತರ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಆಫ್ ಇನ್ವೆಸ್ಟಿಗೇಷನ್ ಈಸ್ ಅಹೆಡ್. ಈಗ ಅಸ್ಥಿ ಪಂಜರ ಸಿಗೋದಲ್ಲ ದೊಡ್ಡದು, ಸಿಕ್ಕಾದ್ಮೇಲೆ ಏನ್ ಮಾಡ್ತಾರೆ ಅಂತ. ಹಾಗಾದ್ರೆ ಸಿಕ್ಕಾದ ಮೇಲೆ ಇರ್ತಕ್ಕಂತ ಚಾಲೆಂಜಸ್, ಪೊಲೀಸ್ ಕೆಲಸ ತುಂಬಾ ಜಾಸ್ತಿ ಇದೆ. ಅದರಲ್ಲಿ ಸಕ್ಸಸ್ ಕಾಣೋದು ನನಗೆ ಗೊತ್ತಿರಂಗೆ ಇಟ್ಸ್ 50-50%. ಆಮೇಲೆ ಅಂದ್ರೆ ಅದರಲ್ಲಿ ಸಕ್ಸಸ್ ಆಗ್ಬೇಕು, ಸಕ್ಸಸ್ ಕಾಣಬೇಕು, ಅದು ನಿಜಕ್ಕೂ ಏನೋ ಆಗ್ಬಿಟ್ಟಿದೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಈತ ಹೂತಿದ್ದಾನಲ್ಲ, ಈತನಿಗೆ ಯಾರು ಹೇಳಿದ್ರು ಮತ್ತೆ ಆ ಸಂದರ್ಭದಲ್ಲಿ ಯಾರ್ಯಾರೆಲ್ಲ ಈತನಿಗೆ ಸಾಥ್ ಕೊಟ್ಟಿದ್ರು ಅವ್ರನ್ನೆಲ್ಲ ಸ್ವಲ್ಪ ಡೆಪ್ತ್ ಆಗಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಮಾತ್ರ ಹೊರಗಡೆ ಬರಬಹುದೇನೋ. ಅಲ್ಲ, ದಟ್ ಇಸ್ ದ ಒನ್ಲಿ ಲೈನ್ ಆಫ್ ಇನ್ವೆಸ್ಟಿಗೇಷನ್ ಪೊಲೀಸ್ ಅವ್ರಿಗೆ ಈಗ ಇರೋದು ಪಾಸಿಟಿವ್ ಆಗಿ. ಯಾಕಂದ್ರೆ ಇವ್ರಿಗೆ ಬಾಡಿ ಕೊಟ್ಟಿದ್ಯಾರು, ಸೊ ಇವ್ರು ಹೇಳೋದು ಸ್ಟೇಟ್ಮೆಂಟ್ ಎಲ್ಲ ಏನು ಸಿಗ್ನಿಫಿಕೆನ್ಸ್ ಇರೋದಿಲ್ಲ ಎಕ್ಸೆಪ್ಟ್ ರಿಟ್ರೀವಲ್ ಆಫ್ ದ ಬಾಡಿ. ಬಟ್ ಇವ್ರ ಬಾಡಿ ಕೊಟ್ಟಿದ್ದ ಯಾರು, ಇವ್ರು ಏನಾದ್ರು ಅದಲ್ಲದೆ ನಾನೇ ಅಪರಾಧ ನೋಡಿದೀನಿ ಅಂತ ಏನ ಹೇಳ್ತಿದ್ದಾನ ಅದೆಲ್ಲ ಗೊತ್ತಿದ್ದಿಲ್ಲ. ಬಟ್ ಎಷ್ಟ್ ಜನ ಬಂದ್ರು, ಯಾರ್ಯಾರು ಬಂದ್ರು, ಎಲ್ಲಾ ಬಾಡಿಗೂ ಒಬ್ನೇ ಮನುಷ್ಯ ಬಂದ್ರ, ಒಂದೊಂದು ಬಾಡಿಗೆ ಬೇರೆ ಬೇರೆಯವ್ರು ಬಂದ್ರ, ಅವ್ರು ಐಡೆಂಟಿಫೈ ಆಗ ಯಾವ ಗಾಡಿ ಮೇಲೆ ಬಂದ್ರ, ಆ ಗಾಡಿ ಅವ್ರ ಜೊತೆ ಇನ್ನು ಯಾರಿದ್ರು. ಬಟ್ ಇನ್ನೊಂದು ಈ ಒಬ್ನೇ ನಾನು ಹಳ್ಳ ತೆಗೆದು ನಾನು ಊತಿದ್ದೀನಿ ಅನ್ನೋದು ಇದು ದೊಡ್ಡ ಅನ್ಬಿಲೀವಬಲ್. ಇದು ಇಸ್ ನಾಟ್ ಪಾಸಿಬಲ್ ಹ್ಯೂಮನ್ಲಿ. ಯಾಕಂದ್ರೆ ಅವನ ಜೊತೆ ಯಾರಾದ್ರೂ ಇರ್ಲೇಬೇಕು. ಆಮೇಲೆ ಈಗ ತೋರಿಸ್ತಾ ಇರುವಂತ ಸ್ಪಾಟ್ ಇದೆಯಲ್ಲ ಸರ್, ಈಗ ತೋರಿಸ್ತಾ ಇರುವಂತ ಸ್ಪಾಟು ಆತ ಪಾಯಿಂಟ್ ಔಟ್ ಮಾಡ್ತಾ ಇರುವಂತದ್ದು ಇದೆಯಲ್ಲ, ಅದು ಅಲ್ಲಿ ಜನ ಓಡಾಡುವಂತ ಪ್ರದೇಶದ ಪಕ್ಕದಲ್ಲೇ ಇರುವಂತದ್ದು, ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲೇ ಇರುವಂತದ್ದು. ಸೊ ಅಲ್ಲಿ ಹೂಳುವಂತ ಸಂದರ್ಭದಲ್ಲೂ ಕೂಡ ಅಷ್ಟು ಈಸಿ ಅಲ್ಲ. ಯಾವುದೋ ಒಂದು ಗುಂಡಿ ತೋಡ್ಬಿಟ್ಟು ಉಣ್ಬಿಟ್ಟೆ ಅಪ್ಪ ನನ್ಗೆ ಗೊತ್ತಾಗ್ದಂಗೆ ಅಂತ ಹೇಳ್ತಾ ಇದ್ದಾನೆ ಅಂತ ಬಂದಂತ ಸಂದರ್ಭದಲ್ಲೂ ಅಷ್ಟು ಈಸಿ ಇಲ್ಲ ಅದು ಯಾವುದು ಕೂಡ. ನೋಡಿ, ಅಪರಾಧ ಮಾಡಿರೋರು ಊತಾಕೋದು ಕಮ್ಮಿ, ಸುಟ್ಟಾಕೋದು ಜಾಸ್ತಿ. ಆಮೇಲೆ ಅಪರಾಧ ಮಾಡಿರೋರು ಊತಾಕ ಜಾಗನು ಯಾವ ತರ ಚೂಸ್ ಮಾಡ್ತಾರೆ ಅಂದ್ರೆ ಅವೇ ಫ್ರಮ್ ದ ಪ್ಲೇಸ್, ಅಬ್ಯಾಂಡನ್ಡ್ ಪ್ಲೇಸ್, ಇಂಥ ಜಾಗ ಚೂಸ್ ಮಾಡ್ತಾರೆ, ಪಬ್ಲಿಕ್ ಪ್ಲೇಸ್ ಚೂಸ್ ಮಾಡೋದಿಲ್ಲ. ಸೊ ಇದು ಎರಡು ಸ್ವಲ್ಪ ವಿಭಿನ್ನವಾಗಿದೆ. ಸೊ ಅದರಿಂದ ಇದೇನಾದ್ರೂ ಈ ಪೊಲೀಸ್ ಅವರೇನೋ ಇಲ್ಲ ಅಲ್ಲಿ ಸಿಸ್ಟಮ್ ಅನ್ನಲ್ಲೇನೋ ಈ ತರ ಅನಾಥ ಶವ, ಅನ್ಕ್ಲೇಮ್ ಬಾಡಿ ಸಿಕ್ಕಾಗ
ಈ ತರ ಊತ ಆಗ್ತಿದ್ದೋ ಆ ಪ್ರಕ್ರಿಯೆ ಇತ್ತು, ಅದು ವಿ ಹ್ಯಾವ್ ಟು ಕನ್ಫರ್ಮ್. ಇಲ್ಲ ಅಪರಾಧ ನಡೆದು ಮಾಡಿರ್ತಕ್ಕಂದ್ರೆ ಕೆಲವೇ ಜನಗಳು ಮಾಡಿರ್ಬೇಕು, ಅವ್ರು ಯಾರು ಅಂತ ಇವ್ರಿಗೆ ಹೇಳಿರ್ಬೇಕು ಇವರ ಪ್ರಕಾರ. ಬಟ್ ಅವ್ರು ಹೇಳಿದ್ಮೇಲೆ ಅದಕ್ಕೆ ಎವಿಡೆನ್ಸ್ ಸಿಗ್ಬಹುದು. ಸೊ ಈಗ ಒಂದು ಬಾಡಿಯನ್ನ ಹೊರಗಡೆ ತೆಗೆದಂತ ಸಂದರ್ಭದಿಂದಲೇ ಶುರು ಮಾಡಬೇಕಾಗತ್ತೆ ಪೊಲೀಸರು. ಹಾಗಾದ್ರೆ ನಿನಗೆ ಯಾರು ಹೇಳಿದ್ರು, ಯಾರೆಲ್ಲ ಇದ್ರು ಆ ಸಂದರ್ಭದಲ್ಲಿ? ಫಸ್ಟ್ ಬಾಡಿಯಿಂದನೇ ಶುರು ಮಾಡಬೇಕಾಗತ್ತೆ ಹಾಗಾದ್ರೆ. ಹೌದು 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 ನೋಡಿ, ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇದೆ. ಆ ಪ್ರೋಟೋಕಾಲ್ SIT ಫಾಲೋ ಮಾಡೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಅವ್ರಿಗೆ ಗೊತ್ತಿಲ್ಲದೆ ಇದ್ರೆ ನಾನು ಇವ್ರಿಗೆ ಸಹಾಯ ಮಾಡ್ಲಿಕ್ಕೂ ತಯಾರಿದ್ದೀನಿ. ಸೊ ಇವ್ರು ಮಾಡೋ ಒಂದು ಪ್ರೋಟೋಕಾಲ್ಸ್ ಪ್ರಕಾರ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಗುಡ್ ಫಾರ್ ದ ಇನ್ವೆಸ್ಟಿಗೇಷನ್. ಒಂದೊಂದೇ ತಗೊಂಡ್ ಮಾಡಿದ್ರೆ ಇದು ಡಿಸಾಸ್ಟ್ರಸ್ ಆಗುತ್ತೆ. ಎಲ್ಲ ಕ್ರೈಮ್ನ ಐಡೆಂಟಿಫೈ ಮಾಡಿ ಪ್ರೋಟೋಕಾಲ್, ಆ ಪ್ರೋಟೋಕಾಲ್ ಪ್ರಕಾರ ಮಾಡಿದ್ರೆ ತನಿಖೆಗೆ ತುಂಬಾ ಪ್ರೋಟೋಕಾಲ್ ಏನು ಅಂತ ಕೇಳ್ಬೋದಾ? ಸೊ ಇಟ್ಸ್ ಅ ವೆರಿ ಬಿಗ್ ಪ್ರೋಟೋಕಾಲ್. ಅಂದ್ರೆ ಏನಂದ್ರೆ ಫಸ್ಟ್ ದೇ ಶುಡ್ ಐಡೆಂಟಿಫೈ, ಯಾಕಂದ್ರೆ ನಾನು ಇದು ಬರೀ 3-4 ನಿಮಿಷದಲ್ಲಿ ಹೇಳಕ್ ಬರ್ಬೋದಿಲ್ಲ. ಬಟ್ ಒಂದೇನಂದ್ರೆ ಫಸ್ಟ್ ದೇ ಶುಡ್ ಐಡೆಂಟಿಫೈ ಆಲ್ ದ ಬಾಡೀಸ್. ಐಡೆಂಟಿಫೈ ಅಂಡ್ ಅದಕ್ಕೆ ಐಡೆಂಟಿಫೈಡ್ ಅಂದ್ರೆ ಏನು, ಅದಕ್ಕೊಂದು ನಂಬರ್ಸ್ ಕೊಟ್ಕೊಂಡು ದೆನ್ ದೇ ಹ್ಯಾವ್ ಟು ಕಂಪೇರ್ ವಿತ್ ದ ರಿಪೋರ್ಟೆಡ್ ಕೇಸಸ್. ಕೇಸ್ ಎಲ್ಲ ಸುತ್ತಮುತ್ತ ಎಲ್ಲ ದಾಖಲಾಗಿದೆ, ಅದನ್ನ ಹೌದು ಮಿಸ್ಸಿಂಗ್ ಆಗಿದೆಯೋ ಕಿಡ್ನಾಪ್ ಆಗಿದೆಯೋ ಏನೇನ್ ಹೇಳ್ತಾರೆ ಅದ್ರದ್ದು ದೆನ್ ದ ಕಂಪ್ಯಾರಿಸನ್ ಶುಡ್ ಸ್ಟಾರ್ಟ್. ಫಸ್ಟ್ ರಿಟ್ರೀವಲ್ ಅಂಡ್ ಐಡೆಂಟಿಫಿಕೇಶನ್ ಮಾಡ್ಕೊಂಡು ಪ್ರೊಫೈಲ್ ಮಾಡಿ ತಯಾರು ಮಾಡ್ಕೊಳ್ಳೋದು, ದೆನ್ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು, ದೆನ್ ಕಮ್ ಇನ್ ಟು ದ ಅದರ್ ಸ್ಟೇಟ್ಮೆಂಟ್ಸ್. ಯಾರು ಬಂದ್ರು ಏನ್ ಮಾಡಿದ್ರು ಅವ್ರಿಗೆಲ್ಲ ರೌಂಡ್ ಅಪ್ ಮಾಡಿ ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋದು. ದಿಸ್ ಇಸ್ ಹೌ ದ ಇನ್ವೆಸ್ಟಿಗೇಷನ್ ಹ್ಯಾಸ್ ಟು ಬಿ ಡನ್. ಇವ್ರು ಒಂದೊಂದೇ ತಗೊಂಡ್ ಮಾಡ್ತಾ ಇದ್ರೆ ಕೆಲವರು ಯಾರ್ಯಾರು ಮಾಡಿದಾರೆ ಅವರೆಲ್ಲ ಎಸ್ಕೇಪ್ ಆಗ್ಬೋದು, ಆಮೇಲೆ ತನಿಖೆ ಮಾಡೋದು ತುಂಬಾ ವರ್ಷಗಟ್ಟಲೆ ತಗೊಂಡ್ಬಿಡುತ್ತೆ. ಸೊ ಅದಕ್ಕೆ ಹೇಳಿದ್ದು ಪ್ರೋಟೋಕಾಲ್ ದೇ ಹ್ಯಾವ್ ಟು ಫಾಲೋ ಎ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ಯಾಕಂದ್ರೆ ಈ ತರ ಎಕ್ಸ್ಪೋಜರ್ ನನಗೆ ಗೊತ್ತಿರಂಗೆ ಕರ್ನಾಟಕದಲ್ಲಿ ಇಲ್ಲ ಅನ್ಸುತ್ತೆ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ದಟ್ಸ್ ವಾಟ್ ಐ ಜಸ್ಟ್ ವಾಂಟೆಡ್ ಟು ಶೇರ್.